ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಹಿನ್ನೆಲೆ 3 ರಾಜ್ಯಗಳ ಸಿಎಂಗಳಿಂದ ಚಾಲನೆಯನ್ನ ನೀಡಲಾಗಿದೆ. ಕೇಂದ್ರ ಜಲಶಕ್ತಿ ಸಚಿವರಿಂದಲೂ ಕೂಡ ಗೇಟ್ಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಲಾಗಿರುವಂಥದ್ದು. ಪೂಜೆ ಮಾಡಿದ ಬಳಿಕ 4 ಗೇಟ್ಗಳ ಬಟನ್ಗಳನ್ನು ಒತ್ತುವ ಮೂಲಕ ಲೋಕಾರ್ಪಣೆಗೊಳಿಸಲಾಗಿದೆ. 4 ಗೇಟ್ಗಳಿಗೆ ಒಬ್ಬೊಬ್ಬ ಪ್ರತ್ಯೇಕ ಅರ್ಚಕರಿಂದ ಪೂಜೆಯನ್ನ ಸಲ್ಲಿಸಲಾಗಿದೆ. ಪೂಜೆಯಾದ ಬಳಿಕ ಟಿಬಿ ಡ್ಯಾಂಗೆ ಬಂದು ಡಿಕೆ ಶಿವಕುಮಾರ್ ಅವರು ಕೈ ಮುಗಿದಿದ್ದಾರೆ. ಕ್ರಸ್ಟ್ ಗೇಟ್ಗಳ ವೀಕ್ಷಣೆ ಮಾಡಿದ್ದಾರೆ ತ್ರಿವಳಿ ಸಿಎಂಗಳು. ಕ್ರಸ್ಟ್ ಗೇಟ್ ಹಾಗೂ ಗೇಟ್ ಅಳವಡಿಕೆ ಬಗ್ಗೆ ಸಮಗ್ರ ಮಾಹಿತಿಯನ್ನ ಟಿಬಿ ಡ್ಯಾಂ ಅಧಿಕಾರಿಗಳು ನೀಡಿದ್ದಾರೆ. ತ್ರಿವಳಿ ಸಿಎಂಗಳಿಗೆ ಗೇಟ್ ಅಳವಡಿಕೆ ಹಾಗೂ ಅದರ ಗುಣಮಟ್ಟದ ಬಗ್ಗೆ ನೀರಾವರಿ ತಜ್ಞ ಕನ್ನಯ್ಯ ನಾಯ್ಡು ಅವರು ಮಾಹಿತಿಯನ್ನ ನೀಡಿರುವಂಥದ್ದು. ಜಲಾಶಯದ ಸ್ಟೀಲ್ ವೇ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ಇಂದು ನೆರವೇರಿರುವಂಥದ್ದು. ಟಿಬಿ ಡ್ಯಾಂನ 18, 19, 20, 21ನೇ ಗೇಟ್ನ ಬಟನ್ ಒತ್ತುವ ಮೂಲಕ ಲೋಕಾರ್ಪಣೆಗೊಳಿಸಲಾಗಿದೆ. ತಲಾ ಒಂದೊಂದು ಗೇಟ್ನ ಲೋಕಾರ್ಪಣೆ ಮಾಡಿದ್ದಾರೆ ನಾಯಕರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರು ಒಂದು ಗೇಟ್ ಲೋಕಾರ್ಪಣೆಗೊಳಿಸಿರುವಂಥದ್ದು. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಒಂದು ಗೇಟ್ ಲೋಕಾರ್ಪಣೆಗೊಳಿಸಿದ್ದಾರೆ. ಹಾಗೆ ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಗೇಟ್ನ ಲೋಕಾರ್ಪಣೆ ಮಾಡಿರುವಂಥದ್ದು. ಹಾಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಒಂದು ಗೇಟ್ ಲೋಕಾರ್ಪಣೆ ಮಾಡಿದ್ದಾರೆ. ಗಂಗಾಧರ ಸ್ವಾಮಿಗಳ ಫೋಟೋಗೆ ಡಿಕೆ ಶಿವಕುಮಾರ್ ಅವರು ನಮಸ್ಕರಿಸಿದ್ದಾರೆ. ಗೇಟ್ಗಳಿಗೆ ಪೂಜೆ ಸಲ್ಲಿಸಿದ ಬಳಿಕ 4 ಗೇಟ್ಗಳ ಬಟನ್ಗಳನ್ನು ಒತ್ತುವ ಮೂಲಕ ಲೋಕಾರ್ಪಣೆಗೊಳಿಸಲಾಗಿರುವಂಥದ್ದು. ಎಲ್ಲ ಗೇಟ್ಗಳ ಬಳಿ ಪ್ರತ್ಯೇಕವಾಗಿ ಒಬ್ಬೊಬ್ಬ ಅರ್ಚಕರು ಇದ್ದಂಥದ್ದು. ಆ ಗೇಟ್ಗಳ ಬಳಿ ನಿಂತು ಪ್ರತಿ ಗೇಟ್ಗೂ ಕೂಡ ಪೂಜೆಯನ್ನ ಸಲ್ಲಿಸಲಾಗಿದೆ. ಅದಾದ ಬಳಿಕ ಬಟನ್ ಒತ್ತುವ ಮೂಲಕ ಲೋಕಾರ್ಪಣೆಗೊಳಿಸಲಾಗಿರುವಂಥದ್ದು. ಈ ಪೂಜೆಯಾದ ಬಳಿಕ ಟಿಬಿ ಡ್ಯಾಂಗೆ ಬಂದು ಡಿಕೆ ಶಿವಕುಮಾರ್ ಅವರು ಕೈ ಮುಗಿದಿದ್ದಾರೆ. ಕ್ರಸ್ಟ್ ಗೇಟ್ಗಳ ವೀಕ್ಷಣೆ ಮಾಡಿದ್ದಾರೆ ಎಲ್ಲ ಸಿಎಂಗಳು. ಕ್ರಸ್ಟ್ ಗೇಟ್ ಹಾಗೂ ಗೇಟ್ ಅಳವಡಿಕೆ ಬಗ್ಗೆ ಇಲ್ಲಿ ಸಮಗ್ರವಾಗಿ ಮಾಹಿತಿಯನ್ನ ಪಡೆದುಕೊಳ್ಳಲಾಗಿದೆ. ಟಿಬಿ ಡ್ಯಾಂನ ಅಧಿಕಾರಿಗಳು ಈ ಕ್ರಸ್ಟ್ ಗೇಟ್ನ ಹಾಗೂ ಗೇಟ್ ಅಳವಡಿಕೆ ಬಗ್ಗೆ ಸಿಎಂಗಳಿಗೆ ಮಾಹಿತಿಯನ್ನ ನೀಡಿರುವಂಥದ್ದು. ತ್ರಿವಳಿ ಸಿಎಂಗಳಿಗೆ ಇಲ್ಲಿ ಗೇಟ್ ಅಳವಡಿಕೆ ಮತ್ತು ಅದರ ಗುಣಮಟ್ಟದ ಬಗ್ಗೆ ನೀರಾವರಿ ತಜ್ಞರಾದಂಥ ಕನ್ನಯ್ಯ ನಾಯ್ಡು ಅವರು ಮಾಹಿತಿಯನ್ನ ನೀಡಿರುವಂಥದ್ದು. ಈ ಒಂದು ಲೋಕಾರ್ಪಣೆಗಾಗಿ ಎಲ್ಲರೂ ಕೂಡ ಕ್ಷಣಗಣನೆಯಲ್ಲಿದ್ದರು. ಆದರೆ ಅಂತಿಮವಾಗಿ 3 ರಾಜ್ಯಗಳ ಸಿಎಂಗಳು ಆಗಮಿಸಿ ಲೋಕಾರ್ಪಣೆಗೊಳಿಸಿರುವಂಥದ್ದು. 18, 19, 20, 21 ಹೊಸ ಗೇಟ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಹಾಗಾಗಿ ಈ ಗೇಟ್ನ ಲೋಕಾರ್ಪಣೆಗೆ ಅಂತ ಹೇಳಿ ಎಲ್ಲ ಸಿದ್ಧತೆಗಳು ನಡೆದಿತ್ತು. ಅಂತಿಮವಾಗಿ ಈಗ ಸಿಎಂಗಳು ಬಂದು 3 ರಾಜ್ಯಗಳ ಸಿಎಂಗಳು ಒಟ್ಟಾಗಿ ಸೇರಿ ಇಲ್ಲಿ ಲೋಕಾರ್ಪಣೆಗೊಳಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಗ್ತಾ ಇದೆ. ತಲಾ ಒಂದೊಂದು ಗೇಟನ್ನು ಒಬ್ಬೊಬ್ಬ ಸಿಎಂಗಳು ಲೋಕಾರ್ಪಣೆಗೊಳಿಸಿರುವಂಥದ್ದು. ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಕಾರ್ಯಕ್ರಮ ಈ ರೀತಿಯಾಗಿ ನಡೀತಾ ಇರುವಂಥದ್ದು. ಇಲ್ಲಿ ಕೇಂದ್ರ ಜಲಶಕ್ತಿ ಸಚಿವರಿಂದಲೂ ಕೂಡ ಈ ಗೇಟ್ಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಲಾಗಿರುವಂಥದ್ದು. ಈ ಪ್ರತಿಯೊಂದು ಗೇಟ್ಗಳಿಗೂ ಕೂಡ ಒಬ್ಬೊಬ್ಬ ಅರ್ಚಕರನ್ನ ನೇಮಿಸಲಾಗಿತ್ತು. ಎಲ್ಲರೂ ಕೂಡ ಗೇಟ್ಗಳಿಗೆ ಪೂಜೆಯನ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಪೂಜೆಗಳ ನಂತರ ಬಟನ್ ಒತ್ತುವ ಮೂಲಕ ಲೋಕಾರ್ಪಣೆಗೊಳಿಸಲಾಗಿದೆ. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಟಿಬಿ ಡ್ಯಾಂಗೆ ನಮಸ್ಕಾರವನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಜಲಾಶಯದ ಸ್ಟೀಲ್ ವೇ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಿದ ಬಳಿಕ ಸಂಪೂರ್ಣವಾಗಿ ವೀಕ್ಷಣೆಯನ್ನ ಎಲ್ಲ ಸಿಎಂಗಳು ಮಾಡಿರುವಂಥದ್ದು. ಅದರ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಗೇಟ್ಗಳ ಗುಣಮಟ್ಟ ಹೇಗಿದೆ ಹಾಗೆ ಅಳವಡಿಕೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದಿರುವಂಥದ್ದು. ಗಂಗಾಧರ ಸ್ವಾಮಿಗಳ ಫೋಟೋಗೆ ನಮಸ್ಕರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಹಿಂದೆ ಕೂಡ ಇಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆ ಸಮಯದಲ್ಲಿ ಡಿಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆಯನ್ನ ಮಾಡಿದ್ರು. ಅದಾದ ಬಳಿಕ ಇದು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನಾನು ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿ ಹೋಗಿದ್ರು. ಅದರಂತೆ ಬಂದು ಯಶಸ್ವಿಯಾಗಿ ಲೋಕಾರ್ಪಣೆಗೊಳಿಸಿರುವಂಥದ್ದು. ಎಲ್ಲ ಸಿದ್ಧತೆಗಳು ಭದ್ರತೆಗಳೆಲ್ಲವನ್ನೂ ಕೂಡ ಒದಗಿಸಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕಾಗಿಯೇ ಎಷ್ಟೋ ಜನ ಕಾಯ್ತಾ ಇದ್ರು. ರೈತರು ಕೂಡ ಈ ಒಂದು ದಿನಕ್ಕಾಗಿ ಕುತೂಹಲದಿಂದ ಕಾಯ್ತಾ ಇದ್ರು. ಹಾಗಾಗಿ ಈ ದಿನ ಭಾರಿ ವಿಶೇಷವಾಗುತ್ತೆ. ಆ ಒಂದು ಸುತ್ತಮುತ್ತ ರೈತರೇನಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇದೊಂದು ಸಂತಸದ ಕ್ಷಣವಾಗಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಒಂದು ಸ್ಥಳಕ್ಕೆ ಈಗಾಗಲೇ ಹಲವು ಗಣ್ಯರು ಕೂಡ ಬಂದಿರುವಂಥದ್ದು. ಆದರೆ ಇನ್ನೊಂದು ಕಡೆ ಈ ವಿಚಾರವಾಗಿ ಈ ಕ್ರಸ್ಟ್ ಗೇಟ್ ವಿಚಾರವಾಗಿ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾಗ
ಇದಕ್ಕೆ ಅವರ ಕೊಡುಗೆ ಕೂಡ ಇದೆ. ಆದರೆ ಅವರಿಗೆ ಯಾಕೆ ಆಹ್ವಾನವನ್ನ ನೀಡಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನ ಈಗ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಕೂಡ ಮಾಡ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಆ ಚರ್ಚೆ ಕೂಡ ಒಂದು ಕಡೆ ಆಗ್ತಾ ಇದೆ. ಕೇವಲ 7 ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಈ ಒಂದು ಪರಿಹಾರವನ್ನ ನೀಡಿದ್ರು. 51 ಕೋಟಿ ವೆಚ್ಚದಲ್ಲಿ ಹೊಸ ಗೇಟ್ ಅಳವಡಿಕೆ ಮಾಡಿದ್ರು. ಅವರ ಕೊಡುಗೆ ಕೂಡ ಇದರಲ್ಲಿದೆ. ಹಾಗಾಗಿ ಅವರಿಗೂ ಕೂಡ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಆಹ್ವಾನ ಹೋಗಬೇಕಾಗಿತ್ತು. ಅವರನ್ನ ನಿರ್ಲಕ್ಷಿಸಿದ್ದಾರೆ ಅಂತ ಹೇಳಿ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. I welcome Shri Uttam Kumar Reddy, Honorable Minister for Irrigation, Government of Telangana, for his distinguished presence. I welcome Shri P. Keshavlu, Honorable Minister for Finance, Planning and Commercial Tax, Legislative Affairs, Government of Andhra Pradesh. I welcome Shri Raghavendra Hitnal, Honorable Member of Legislative Assembly, Koppal Constituency. Shri Juballi Krishna Rao. Shakti Srihar. We welcome Shri V.L. Kantarao, Secretary, Department of Water Resources, Ministry of Jal Shakti, to this event. We welcome ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡುತ್ತಾ ಶ್ರೀ ಹೋಗ್ತಾರೆ. ತುಕಾರಾಮ್. ಬಸವರಾಜ್, ಈಗ ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಕಾರ್ಯಕ್ರಮ ನಡೆದಿದೆ. ಇಲ್ಲಿ ಗೇಟ್ಗಳಿಗೆ ಎಲ್ಲರೂ ಕೂಡ ಸಿಎಂಗಳು ಚಾಲನೆಯನ್ನ ನೀಡಿದ್ದಾರೆ. ಈಗ ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂತ ಮಾಹಿತಿ ಬರ್ತಾ ಇರುವಂತದ್ದು. ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯಕ್ರಮ? ಹೌದು ಸುನಿಧಿ, ಏನಂತಂದ್ರೆ ಈಗ 4 ಜಿಲ್ಲೆಗಳ ಮತ್ತು 3 ರಾಜ್ಯಗಳ ಒಂದು ಜೀವನಾಡಿಯಾಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದ ಒಂದು 33 ಕ್ರಸ್ಟ್ ಗೇಟ್ಗಳನ್ನ ಈಗಾಗಲೇ ಲೋಕಾರ್ಪಣೆ ಮಾಡುವಂತ ಒಂದು ಕೆಲಸಕ್ಕೆ 3 ರಾಜ್ಯಗಳ ಒಂದು ಸಿಎಂಗಳು ಬಂದಿರತಕ್ಕಂಥದ್ದು. ಈಗಾಗಲೇ ಆ ಒಂದು ಕಾರ್ಯ ಈಗಾಗಲೇ ಹಾಕಿರ್ತಕ್ಕಂಥದ್ದು. ಜೊತೆಗೆ ಈಗೇನು ವೇದಿಕೆ ಕಾರ್ಯಕ್ರಮ ಅಷ್ಟೇ ಬಾಕಿ ಇರತಕ್ಕಂಥದ್ದು. ಜೊತೆಗೆ ಈಗ ಬೆಳಗ್ಗೆಯಿಂದನೂ ಕೂಡ ಈಗ ಚಂದ್ರಬಾಬು ನಾಯ್ಡು ಅವರು, ರೇವಂತ್ ರೆಡ್ಡಿ ಅವರು, ಹಾಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಸಿಎಂ ಆಗಿರತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಕೇಂದ್ರದ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕರ್ನಾಟಕ ರಾಜ್ಯ ಸೇರಿದಂತೆ 3 ರಾಜ್ಯಗಳ ಒಂದು ಜನಪ್ರತಿನಿಧಿಗಳು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಿದ್ರು. ಈ ಒಂದು ಕಾರ್ಯ ಕೂಡ ಕಾದು ಕುಂತ್ಕೊಂಡಿದ್ರು. ಬಟ್ ಈ ಒಂದು ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಈಗಾಗಲೇ 3 ರಾಜ್ಯದ ಸಿಎಂಗಳು ಕೂಡ ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯ ಮುಗಿದ ನಂತರ ಇಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರೆ ಚಂದ್ರಬಾಬು ನಾಯ್ಡು ಅವರ ಅಭಿಮಾನಿಗಳು ಕೂಡ ಇವತ್ತು ಫೋಟೋ ಹಿಡ್ಕೊಂಡ್ಬಿಟ್ಟು ಅವರ ಒಂದು ವೇದಿಕೆಯ ಮುಂಭಾಗದಲ್ಲಿ ಅವರ ಫೋಟೋವನ್ನು ಪ್ರದರ್ಶನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಒಂದು ರೇವಂತ್ ರೆಡ್ಡಿ ಅವರ ಅಭಿಮಾನಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಜಯಘೋಷವನ್ನು ಮೊಳಗಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಇನ್ನೊಂದು ವಿಶೇಷ ಏನಂತಂದ್ರೆ, ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸಂದರ್ಭದಲ್ಲಿ ಅವರ ಒಂದು ನೆಚ್ಚಿನ ಗುರು ಆಗಿರ್ತಕ್ಕಂತಹ
ವಚನ ಮಾಡೋದ್ರ ಮುಖಾಂತರವಾಗಿ ಪ್ರಮಾಣ ವಚನೆಯನ್ನು ಸ್ವೀಕಾರ ಮಾಡಿದ್ರು. ಅದೇ ಅಜ್ಜಯ್ಯನ ಫೋಟೋ ಕೂಡ ಇವತ್ತು ವೇದಿಕೆ ಮೇಲೆ ತಂದಿರುವಂತಹ ಒಂದು ಕೆಲಸವನ್ನು ಕೂಡ ಇವತ್ತು ಭದ್ರತಾ ಸಿಬ್ಬಂದಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಕ್ಯಾಮ್ರಾದ ಕಣ್ಗಾವಲು ಏನು ಆ ಒಂದು ಫೋಟೋದ ಮೇಲೆ ಬಿತ್ತು, ತದನಂತರ ಅದನ್ನು ಎಚ್ಚೆತ್ತುಕೊಂಡಿರ್ತಕ್ಕಂತಹ ಭದ್ರತಾ ಸಿಬ್ಬಂದಿಗಳು ಕೂಡ ಆ ಫೋಟೋ ಕೂಡ ಬೇರೆ ಕಡೆ ಒಂದು ಸ್ಥಳಾಂತರಿಸುವಂತಹ ಕೆಲಸ ಕೂಡ ವೇದಿಕೆಯಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಒಂದಲ್ಲ ಎರಡಲ್ಲ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ, ಜೊತೆಗೆ ಈಗ ನಡೆದಿರ್ತಕ್ಕಂಥ ಮತ್ತೊಂದು ಘಟನೆ ಏನಂತಂದ್ರೆ ಒಂದು ಕಾಡಾ ಅಧ್ಯಕ್ಷ ನೇಮಕ ಮಾಡಿ ಆ ಕಾಡಾ ಅಧ್ಯಕ್ಷನ ಮಾಜಿ ಶಾಸಕರ ಕುಷ್ಟಗಿಯ ಮಾಜಿ ಶಾಸಕರಾದ ಹಸನ್ ಸಾಬ್ ದೋಟಿಯಾಳ್ ಅವರನ್ನ ವೇದಿಕೆ ಕಾರ್ಯಕ್ರಮಕ್ಕೆ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಪೊಲೀಸರು ಮತ್ತು ಅವರ ಮಧ್ಯೆ ಕೂಡ ವಾಗ್ವಾದ ಕೂಡ ಆಗಿರತಕ್ಕಂಥದ್ದು. ಈಗ ಸಿಎಂ ಅಂದ್ರೆ 3 ರಾಜ್ಯಗಳ ಸಿಎಂ ಅವರು ವೇದಿಕೆಗೆ ಬರೋದಕ್ಕಿಂತ ಮುಂಚೆ ಇಷ್ಟೆಲ್ಲ ಘಟನೆ ಆಗಿರತಕ್ಕಂಥದ್ದು. ಜೊತೆಗೆ ಈಗ ವೇದಿಕೆ ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾತಾಡ್ತಾರೆ ಆ ಒಂದು ಸಿಎಂಗಳನ್ನೊಂದು ಬಹಳಷ್ಟು ಕಾತರದಿಂದ ಕೂಡ ಮತ್ತು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಚಾತಕ ಪಕ್ಷ ಸುನಿಧಿ. ಧನ್ಯವಾದಗಳು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. Was built for you. You have made great sacrifices by giving up one crop